ನಮಸ್ತೆ ಕರ್ನಾಟಕ. ಇವತ್ತು ನಾನು ನಿಮಗೆ ಎಗ್ ಅಫ್ಘಾನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬಿಸಿಯಾಗಿರೋ ಬಾಣಲೆಯಲ್ಲಿ 3-4 ಚಮಚ ಎಣ್ಣೆ ಹಾಕಿದ್ದೀನಿ. ಮತ್ತು ಅದಕ್ಕೆ ದಪ್ಪದಾಗಿ ಹೆಚ್ಚಿರೋ ಅಂಥ 2 ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಇದಾದಮೇಲೆ ಮತ್ತೆ ಇದಕ್ಕೆ ಒಂದು ದಪ್ಪದಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈರುಳ್ಳಿನ ಬೇಯಿಸ್ಕೊತಾ ಇದ್ದೀನಿ. ಈರುಳ್ಳಿ ಬೇಯೋ ಅಷ್ಟರಲ್ಲಿ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಂತಹ ಮೊಟ್ಟೆಗಳನ್ನ ಬಿಡಿಸಿ ಸ್ಲಿಟ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡೋಕ್ಕೆ 1-2 ಸ್ಪೂನ್ ಎಣ್ಣೆ, ಉಪ್ಪು, ಖಾರ ಪುಡಿ ಹಾಗೆ ಅರಿಶಿನ ಇದು 3 ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡಿ ಫ್ರೈ ಮಾಡಬೇಕು. ಮೊಟ್ಟೆಗಳನ್ನ 4 ಮೊಟ್ಟೆಗಳನ್ನ ನಾನು ಏನು ತೊಗೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ. ಇದಾದಮೇಲೆ ನಾನು ಒಂದು ಜಾರಿಗೆ ಬೇಯಿಸಿರೋ ಅಂಥ ಈರುಳ್ಳಿ, ಗೋಡಂಬಿ ಹಾಗೂ ಕೊತ್ತಂಬರಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಮತ್ತು ಆಲ್ರೆಡಿ ನಾನು ಯೂಸ್ ಮಾಡಿದಂಥ ಬಾಣಲೆನಲ್ಲೇ ಮತ್ತೆ ಎಣ್ಣೆ ಹಾಗೂ 1 ಸ್ಪೂನ್ ಬೆಣ್ಣೆ ಮತ್ತು ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ ಹಾಗೂ ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲಾನ ಹಾಕಿ ಎಣ್ಣೆಯಲ್ಲಿ ಮತ್ತು ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಜೀರಿಗೆ ಪೌಡರು, 2 ಸ್ಪೂನ್ ಆಗೋಷ್ಟು ಮೊಸರು ಮತ್ತು ಸ್ವಲ್ಪ ಗರಂ ಮಸಾಲ ಹಾಗೆ ರುಚಿ ಹೆಚ್ಚಾಗೋದಕ್ಕೆ ಚೂರು ಕಸೂರಿ ಮೆಥಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದೊಂದು ಕುದಿ ಬಂದಾದ ನಂತರ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಂತಹ ಮೊಟ್ಟೆಗಳನ್ನ ಹಾಕಿ ಕುದಿಸ್ಕೊತೀನಿ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಹೇಗೆ ಆ ಎಗ್ ಅಫ್ಘಾನಿ ರೆಡಿಯಾಗಿದೆ ಅಂತ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿ ನಾನು ಚಪಾತಿ ಮಾಡ್ಕೊಂಡಿದ್ದೆ. ನಿಮಗೆ ಇದು ಪರೋಟ ಜೊತೆ ಬೇಕಾದರೂ ನೀವು ತಿನ್ಬೋದು. ನನಗಿದು ಈಸಿ ಆ್ಯಂಡ್ ಕ್ವಿಕ್ ಅನ್ನಿಸ್ತು ಚಪಾತಿ ಮಾಡೋದು, ಅದಕ್ಕೆ ನಾನು ಇದರ ಜೊತೆಗೆ ಚಪಾತಿ ಮಾಡಿಕೊಂಡೆ. ಇದು ಈಸಿಯಾಗಿ ನಾವು ಸಂಡೇಸ್ ಮಾರ್ನಿಂಗ್ ತಿಂಡಿ ಕೂಡ ಮಾಡ್ಕೊಬೋದು. ಜಾಸ್ತಿ ಏನು ಟೈಮ್ ವೇಸ್ಟ್ ಆಗಲ್ಲ. ಇದು ತುಂಬ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಚೆನ್ನಾಗಾಗಿತ್ತು. ನಾನು ಇದನ್ನು ಚಪಾತಿ ಜೊತೆ ತಿಂದೆ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ.